ಎಲ್ಲಾಡ್ಕೊಂಡು ತೆಗಿಯೋದು ಬೇಡ ಅಂತ ನಾವು ಕೂಲಾಗಿ ತೆಗಿಯೋಣ ಅಂತ ತೀರ್ಮಾನ ಮಾಡಿದ್ವಿ. ಯಾಕಪ್ಪ ಲೋಕಟ ಸರ್ ಇಲ್ಲಿ ಚೇರಲ್ಲಿ ಕೂತಿರೋ ನಮಗೆ ಫ್ರೇಮ್ ಸಿಗ್ಬೇಕ್ರಿ. ಇಲ್ಲಾಂದರೆ ಏನು ಮಾಡೋದು? ಮುಂದೆ ಇರೋದು ಏನು ಮಾಡೋದು ಹೇಳಪ್ಪ. ಸಂಡೇ 20 ಯೋಗೇಶ್ವರ್ ಬ್ರದರ್ ವೋಟಿಂಗ್ ಮಾಡ್ತಾರೆ ನೋಡಿ. RMG. ಹಾಂ, ಓಕೆ ಓಕೆ ಓಕೆ. ಅವ್ರಿಗೆ ಸುಮ್ಮನೆ ಕಡೆಯಿಂದ ಹೋಗಿ ಬಟ್ಟೆ ಹಾಕ್ಬಿಟ್ಟು ಬಂದ್ಬಿಡು. ಮುಂದೆ ಸ್ವಲ್ಪ ಡೌನ್ ಮಾಡಿ. ಮುಂದೆ ಕ್ಯಾಮ್ರಾ ಸರ್, 1 ಸೆಕೆಂಡ್ ಸರ್. ಸರ್ ಅಲ್ಲಿ ಎಡವು ಮಾತಾಡ್ಬೇಡ ಕಣೋ, ಅವ್ರು ಕಳಿಸ್ಬಿಡ್ತಾರೆ. ಅಣ್ಣ ಸೋಮಣ್ಣರ ಮೊಬೈಲ್ ಟ್ರೈ ಪಡಿದೆ ಬಿಡಪ್ಪ. ನಿಲ್ಸಿ. ಸರ್ ಮತದಾನ ನಡೀತಾ ಇದೆ, ಸೈಲೆಂಟ್ ಆಗಿ ಕೇಳಿ ಸರ್. 1 ಸೆಕೆಂಡ್ ಹಾಗೇರಿ. ಲೋಗೋ ತೆಗಿತಾರೆ. ಮತದಾನ ಮಾಡಿದ್ರೆ ಉತ್ತರದಲ್ಲಿ ಏನು ಹೇಳ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ತುಂಬ ಅಮೂಲ್ಯವಾದದ್ದು. ನಮ್ಮ ದೇಶ, ನಮ್ಮ ಜೀವನ, ನಮ್ಮ ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಒಂದು ಬುನಾದಿ. ಹಾಗಾಗಿ ಮತದಾನದ ಮೂಲಕ ನಮ್ಮ ದೇಶವನ್ನು ಸದೃಢಗೊಳಿಸಬೇಕು. ನಮ್ಮ ವ್ಯವಸ್ಥೆಯನ್ನು ಏನು ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಬಾಳ್ತಾ ಇದ್ದೀವಿ, ಅದು ಸದೃಢವಾಗಬೇಕು ಅಂದರೆ ಮತದಾನ ತುಂಬ ಅಮೂಲ್ಯವಾದದ್ದು. ಹಾಗೆ ಎಲ್ಲರೂ ಮತದಾನ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದ ವಿಷಯದಲ್ಲಾಗಲಿ, ಸಂವಿಧಾನ ರಕ್ಷಣೆ ವಿಷಯದಲ್ಲಾಗಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಜನಗಳಲ್ಲಿ ಕೇಳ್ಕೊಳ್ತೀವಿ. ಸರ್, ಈಗ ನಿಮ್ಮ ಸಹೋದರ ಅಭ್ಯರ್ಥಿ ಇರುವಂಥದ್ದು ಸರ್, ಯಾವ ನಿರೀಕ್ಷೆ ಇದೆ ಸರ್? ಅವರ ಒಂದು ನಮ್ಮ ಸಹೋದರರು ಏನು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಮುಖ್ಯವಾಗಿ ನೀರಾವರಿ ಕಾರ್ಯ ಏನು ಆಗಿದೆ, ಮತ್ತು ತಾಲೂಕಲ್ಲಿ ಎಲ್ಲ ಥರದ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ.